ಸವದತ್ತಿ ತಾಲೂಕಿನ ಐತಿಹಾಸಿಕ ಪರಂಪರೆಯುಳ್ಳ ಮುನವಳ್ಳಿ ಪಟ್ಟಣದಲ್ಲಿ ಶ್ರೀ ಪಂಚಲಿಂಗೇಶ್ವರ ಜಾತ್ರಾ ಮಹೋತ್ಸವ ಫೆಬ್ರವರಿ 13 ಶುಕ್ರವಾರದಂದು ಪ್ರಾರಂಭಗೊಂಡು ಶನಿವಾರ ದಿನಾಂಕ 21ರವರೆಗೆ 9 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದ್ದು 13ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಸಣ್ಣ ರಥೋತ್ಸವ ಜರುಗಲಿದ್ದು ಮಹಾರುದ್ರಾಭಿಷೇಕ, ಭಜನೆ, ಮಹಾಪ್ರಸಾದ, ಪುರವಂತರಿಂದ ಒಡಪುಗಳು, ಜಾಗರಣೆ, ನಾಟಕ ಹಾಗೂ ರಾಜ್ಯ ಮಟ್ಟದ ಪುರುಷರ ಮುಕ್ತ ವಾಲಿಬಾಲ್ ಪಂದ್ಯಾವಳಿ, ರಸಮಂಜರಿ ಕಾರ್ಯಕ್ರಮ, ಟ್ರ್ಯಾಕ್ಟರ್ ಜಿಗ್ಜಾನ್ ಸ್ಪರ್ಧೆ, ಜಾದೂ ಪ್ರದರ್ಶನ, ರಸಪ್ರಶ್ನೆ ಸ್ಪರ್ಧೆ, ಮಲ್ಲಕಂಬ ಪ್ರದರ್ಶನ, ನೃತ್ಯ ಸ್ಪರ್ಧೆ, ಜಾನುವಾರು ಜಾತ್ರೆ, ಕುಸ್ತಿ ಪಂದ್ಯಾವಳಿಗಳು ಮತ್ತು ಸವದತ್ತಿ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದ್ದು ಮಂಗಳವಾರ ದಿನಾಂಕ 17ರಂದು ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವ ನಡೆಯಲಿದ್ದು ನಮ್ಮ ವಾಹಿನಿಯೊಂದಿಗೆ ದೇವಸ್ಥಾನದ ಪರಂಪರೆಯ ಕುರಿತು, ಜಾತ್ರೆಯ ವಿಶೇಷತೆ ಕುರಿತು ಶ್ರೀ ವೇದಮೂರ್ತಿ ವೀರಯ್ಯ ಶಾಸ್ತ್ರಿಗಳು, ದೇವಸ್ಥಾನದ ಅರ್ಚಕರು ಹಾಗೂ ಪಂಚಲಿಂಗೇಶ್ವರ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅಂಬರೀಶಣ್ಣ ಬಿ ಯಲಿಗಾರ್ ಅವರು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ಕಾಲದಿಂದಲೂ ಇಲ್ಲಿ ಮೂಲ ಕಾರಣ ಪಂಚಲಿಂಗೇಶ್ವರ ಬರಲಿಕ್ಕೆ ಅಗಸ್ತ್ಯ ಮಹರ್ಷಿ ಕಾಶಿ ದಂಡೆಯಲ್ಲಿ ಗಂಗಾ ನದಿಯ ತೀರದಲ್ಲಿ ತಪಸ್ಸು ಮಾಡುತ್ತಿರುವಾಗ ಪರಮಾತ್ಮ ಕಾಶಿ ಒಳಗ ಅವರ ಸ್ವಪ್ನದಲ್ಲಿ ಇಲ್ಲ ಅಗಸ್ತ್ಯರು ಕೇಳಿದ್ರಂತೆ, ನನಗೆ 5 ಮುಖದ ಪರಮೇಶ್ವರ ಪ್ರತ್ಯಕ್ಷ ಆಗಬೇಕು, ನಿನ್ನ ದರ್ಶನ ನನಗೆ ಸಿಗಬೇಕಂತ ಕೇಳಿದಾಗ ಆಗ ಪರಮಾತ್ಮ ಅವರ ಸ್ವಪ್ನದಲ್ಲಿ ಮಲಪ್ರಭಾ ತೀರದಲ್ಲಿ ಹೋಗಿ ತಪಸ್ಸು ಮಾಡು, ಆಗ ನಿನಗೆ ನಾನು 5 ಮುಖದ ಪರಮಾತ್ಮನ ಅವತಾರವನ್ನು ನಿನ್ನ ಸ್ವಪ್ನದಲ್ಲಿ ತೋರಿಸ್ತೇನೆ ಅಂತಂದು ಅವರ ಸ್ವಪ್ನದಲ್ಲಿ ಹೇಳಿದಾಗ ಕಮಂಡಲ ಹಿಡಿದುಕೊಂಡು ದೇಶ ದೇಶಗಳಲ್ಲಿ ನಗರಗಳಲ್ಲಿ ಸಂಚರಿಸುತ್ತಾ ಮಲಪ್ರಭಾ ತೀರದಲ್ಲಿ ಎಲ್ಲಾ ಕಡೆಗೂ ತಾವು ಒಂದು ತಮ್ಮ ಮೂರ್ತಿ ಇದೆ, ಅಲ್ಲೆಲ್ಲಿ ಅವ್ರಿಗೆ ಪ್ರತ್ಯಕ್ಷ ಆಗಿಲ್ಲ ಪರಮಾತ್ಮ. ಮಲಪ್ರಭಾ ದಂಡಿ ಒಂದು ಈಶ್ವರನ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಯಾರ, ಅಲ್ಲಿ ಪ್ರತ್ಯಕ್ಷ ಆಗ್ಲಿಲ್ಲ. ಒಳಗ ಗರ್ಭಗುಡಿ ಒಳಗೆ ಬಂದು ತಪಸ್ಸಿ ಕುಂತಾಗ ಜಟಾಧಾರಿಯಾಗಿ ಕಮಂಡಲ ಹಿಡಿದುಕೊಂಡು ತಮ್ಮ ಜಟಗಳನ್ನು ಸುತ್ತಿಕೊಂಡು ರುದ್ರಾಕ್ಷಿ ಮಾಲೆ ಧರಿಸಿಕೊಂಡು ತಪಸ್ಸಿ ಕುಂತಾಗ ಕಟ್ಟಡದ ಹಿಂಬದಿಯಲ್ಲಿ ಕುಂತು ತಪಸ್ಸು ಮಾಡುತ್ತಿರುವಾಗ ಪರಮಾತ್ಮ 5 ರೂಪದಲ್ಲಿ ಪ್ರತ್ಯಕ್ಷ ಆಗ್ಯಾನ. ಭೂಮಿ, ಆಕಾಶ, ವಾಯು, ಅಗ್ನಿ, ಜಲತತ್ವಗಳ ಅಂದ್ರ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಎಂಬ ಮಂತ್ರಗಳಿಂದ ಅಘೋರವಾಗಿರ್ತಕ್ಕಂಥ ಪರಮಾತ್ಮ ಅವತಾರವಾಗ್ಯಾನ. ಇದು ಮುನವಳ್ಳಿ ಇತಿಹಾಸ. ಮುನವಳ್ಳಿ ಅಗಸ್ತ್ಯರು ಬರೋಕ್ಕಿಂತ ಮುಂಚೆ ಶಿವಪುರ ಅಂತ ಇರ್ತದಲ್ಲಿ. ಇದು ಒಂದು ನಮ್ಮ ಸಂಸ್ಕೃತದಲ್ಲಿ ಉಲ್ಲೇಖನವಾಗಿದೆ. ಇದರ ಎಲ್ಲಾ ಇತಿಹಾಸ ಧಾರವಾಡ ಯೂನಿವರ್ಸಿಟಿಗೂ ಕಾಶಿ ಯೂನಿವರ್ಸಿಟಿ ಒಳಗ ಉಲ್ಲೇಖವಾಗಿದ್ದು ಶಿವಪುರ. ಮುನವಳ್ಳಿ ಅಗಸ್ತ್ಯರು ಬಂದಿಂದೆ ಮುನಿಗಳ ಎಲ್ಲಾ ತಪಸ್ಸು ಆಚರಣೆ ಮಾಡಿಂದೆ. ಇಲ್ಲಿ ಭವರೋಗ ಅಂದ್ರ ನಮ್ ಕ್ಯಾನ್ಸರ್ ಇರ್ಲಿ, ಶುಗರ್ ಇರ್ಲಿ, ಚರ್ಮ ರೋಗ ಇರ್ಲಿ, ಆಮೇಲೆ ಬೆಳಿಗ್ಗೆನರ ಆಪತ್ತುಗಳು ಬಂದಾಗ ಅವನ ತೀರ್ಥ ಭಸ್ಮ ಕೊಟ್ರ ಆ ಗಣ್ಣೊಳ ಕೂಡ ಸಾಯ್ತವಂತ ನಾವೇ ನಿರ್ದೇಶನವಾಗಿದೆ. ಪಟ್ಟಣದ ಐತಿಹಾಸಿಕ ಶ್ರೀ ಪಂಚಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ನಾವು 13ರಿಂದ ತಾರೀಖ್ 13/2/2026ರಿಂದ 21/2/2026ವರೆಗೆ ಬಹಳ ವಿಜೃಂಭಣೆಯಿಂದ ಶ್ರೀ ಪಂಚಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತೇವೆ. 13ರಿಂದ 16ರವರೆಗೆ ಸಣ್ಣ ತೇರು ಅಂದ್ರೆ ಹುಚ್ಚಾಯಿ ತೇರು ಇರೋದು. ಸಂಜೆ ಮುಂದೆ 5 ಗಂಟೆಯಿಂದ ಸಣ್ಣ ತೇರನ್ನ ಪಂಚಲಿಂಗೇಶ್ವರ ಆವರಣದಲ್ಲಿ ಅದನ್ನ ಎಳಿತೇವೆ ದಿನ. ಯಾವಾಗ 13ರಿಂದ 16ರವರೆಗೆ. ಆಮೇಲೆ ಮಹಾಶಿವರಾತ್ರಿ 15ಕ್ಕೆ ಮಹಾಶಿವರಾತ್ರಿಯ ದಿವಸ ಉಪವಾಸ ಏನಿರ್ತದಲ್ಲ ಅವತ್ತ ಎಲ್ಲರಿಗೂ ಶಾಬುದಾನಿ ಪ್ರಸಾದವನ್ನ ಅವತ್ತು ಮಾಡ್ತೇವೆ ನಾವು. ಶಾಬುದಾನಿ ಆದ ಮರನೇ ದಿನ ಅಂದ್ರೆ ಅದೊಂದು ತಿಥಿ ಲೋಪ ಆಗೋದಕ್ಕೆ ನಮ್ಮ ಜಾತ್ರೆಯ ತೇರನ್ನ 17/2/2026ರಂದು ಮಂಗಳವಾರ ಸಂಜೆ 5ವರೆಗೆ ಶ್ರೀ ಪಂಚಲಿಂಗೇಶ್ವರನ ತೇರನ್ನು ನಾವು ಎಳೆಯುತ್ತೇವೆ. 3000 ಮಠದ ಶ್ರೀ ಗುರುಸಿದ್ಧ ರಾಘೇಂದ್ರ ಸ್ವಾಮಿಗಳ ಅವರ ಅಮೃತಾಸ್ತ್ರದಿಂದ ಹಾಗೂ ಮುನವಳ್ಳಿಯ ಶ್ರೀ ಸೋಮಶೇಖರ ಮಠ ಶ್ರೀ ಮುರುಗೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಂಜೆ 5:30ಕ್ಕೆ ಈ ನಮ್ಮ ಪಂಚಲಿಂಗೇಶ್ವರನ ತೇರನ್ನು ನಾವು ಎಳೆಯುತ್ತೇವೆ.
ಆಮೇಲೆ ಮರನೇ ದಿನ 18/18/2026 ರಾಜ್ಯ ಮಟ್ಟದ ಮುಕ್ತ ವಾಲಿಬಾಲ್ ಪಂದ್ಯಾವಳಿಯನ್ನ ಇಟ್ಟಿರುತ್ತೇವೆ. ಆಮೇಲೆ ಈ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ, ಪ್ರೌಢಶಾಲೆ ಮತ್ತು ಪ್ರೌಢಶಾಲೆ ಮತ್ತು ಕಿರಿಯ ಶಾಲೆಯ ವಿದ್ಯಾರ್ಥಿಗಳಾಗಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಇಟ್ಟಿರುತ್ತೇವೆ. ಸಾಯಂಕಾಲ ಹೈವೇ ಸೊಬಗು ಅಂತ ಹೇಳಿ ಹೈವೇ ಸೊಬಗು ರಂಜಿಸುವ ಸಮೂಹ ನೃತ್ಯ ಸ್ಪರ್ಧೆಗಳನ್ನ ಅವತ್ತು ಸಂಜೆ 6 ಗಂಟೆಗೆ ಇಟ್ಟಿರುತ್ತೇವೆ. ಆಮೇಲೆ 19/2/2026 ಮುಂಜಾನೆ 10 ಗಂಟೆಗೆ 1 ನಿಮಿಷದ ಜಿಗ್ಜಾಗ್ ಟ್ಯಾಕ್ಟರ್ ಸ್ಪರ್ಧೆಯನ್ನ ಏರ್ಪಡಿಸಿರುತ್ತೇವೆ. ಅವತ್ತು ಮರಣದೊಳಗೆ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಸಾಯಂಕಾಲ ಜಾದೂ ಪ್ರದರ್ಶನ, ಬಳ್ಳಾರಿ ಅವರಿಂದ ಜಾದೂ ಪ್ರದರ್ಶನ ಮತ್ತು ಸ್ವರ ಸಂಗೀತ ಲಹರಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರುತ್ತೇವೆ. 20/2/2026 ತೆರೆಬಂಡೆ ಸ್ಪರ್ಧೆ, ರೈತರಿಗೋಸ್ಕರವಾಗಿ ಈ ತೆರೆಬಂಡೆ ಸ್ಪರ್ಧೆಯನ್ನ ಅವತ್ತು ನಾವು 20/2/2026 ಹಮ್ಮಿಕೊಂಡಿರುತ್ತೇವೆ. ಅವತ್ತು ಮುಂಜಾನೆ ಮಹಿಳೆಯರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಾಕೊಂಡಿರುತ್ತೇವೆ. ಮಹಿಳೆಯರಿಗೆ ಕೊಡಬೇಕು, ಅವರಿಗೊಂದು ಅವಕಾಶ ಕೊಡಬೇಕು ಅನ್ನೋದು ಒಂದು ಸಲುವಾಗಿ ಅವತ್ತಿನ 1 ದಿವಸದ ಕಾರ್ಯಕ್ರಮವನ್ನ ಮಹಿಳೆಯರಿಗಾಗಿ ಮೀಸಲಾಗಿ ಇಟ್ಟಿರುತ್ತೇವೆ. ಅವರು ಸೂಪರ್ ಫ್ಯಾಮಿಲಿ ಅಂತ ಹೇಳ್ತಾರೆ. 1 ಮಿನಿಟ್ ಕಾರ್ಯಕ್ರಮಗಳನ್ನು ಮುಂಜಾನೆಯಿಂದ ಸಾಯಂಕಾಲವರೆಗೆ ಆ ಮಹಿಳೆಯರಿಗಾಗಿನ ಅವತ್ತು 1 ದಿವಸ ಕಾರ್ಯಕ್ರಮವನ್ನು ಮೀಸಲಾಗಿ ಇಟ್ಟಿರುತ್ತೇವೆ. ಆಮೇಲೆ 21/2/2026 ಸಾಯಂಕಾಲ ಕಳಸ ಇಳಿಸುವ ಕಾರ್ಯಕ್ರಮ ಇರುತ್ತದೆ. ಅವತ್ತು ಮುಂಜಾನೆ ಜಾನುವಾರು ಜಾತ್ರೆ ಕಾರ್ಯಕ್ರಮ ಮತ್ತು ಈಗ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಇಟ್ಕೊಂಡಿದ್ದೇವೆ. ಅವತ್ತು 21/2/2026 ಮುಂಜಾನೆ 8 ಗಂಟೆಗೆ ನಮ್ಮ ಪಂಚಲಿಂಗೇಶ್ವರ ಗುಡಿಯ ಆವರಣದೊಳಗೆ ಈ ಸಾಹಿತ್ಯ ಸಮ್ಮೇಳನವನ್ನು ನಾವು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಈ ತಾಲೂಕಿಗೆ ಎಲ್ಲ ಸಾಹಿತ್ಯ ಸಮ್ಮೇಳನ ಕನ್ನಡದ ಬಗ್ಗೆ ಅಭಿಮಾನ ಹೋಗ್ಬಿಟ್ಟತಿ. ಇದು ಬೆಳಿಲಿ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮತ್ತು ಸಾಹಿತ್ಯ ಆಸಕ್ತರು ಕೂಡಿಕೊಂಡು ಈ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು 21/2/2026 ಇವತ್ತಿಟ್ಟು ಸಾಯಂಕಾಲ ಕಳಸಾರೋಹಣ ಮಾಡಿ ಅವತ್ತು ನಮ್ಮ ಜಾತ್ರೆಯನ್ನು ನಾವು ಸಂಪನ್ನ ಮಾಡುತ್ತೇವೆ. ಇಷ್ಟು ಈ ಜಾತ್ರೆಯ ಕಾರ್ಯಕ್ರಮದ ವಿವರ. ಆಮೇಲೆ ದಿನಂಪ್ರತಿ 18/2/2026 21/2/2026 ದಿನಂಪ್ರತಿ ಸಾಯಂಕಾಲ ಸಂಜೆ ಕುಸ್ತಿಗಳು ಇರುತ್ತವೆ.